ನಮಸ್ತೆ, ವೆಲ್ಕಮ್ ಟು ಟೇಸ್ಟ್ ಹೋಟೆಲ್. ಸೋಮವಾರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು 5:30 ಸ್ನಾನ ಮಾಡಿಕೊಂಡು ಆಮೇಲೆ ಕಿಚನ್ಗೆ ಬಂದು ನೀರು ಕುಡಿದ್ಬಿಟ್ಟು ಟಿಫನ್ನು ಏನು ಮಾಡೋಣ ಅಂದ್ಕೊಂಡೆ. ಕ್ಯಾರೆಟ್ ರೈಸ್ ಮಾಡ್ಕೊಡೋಣ ಅಂತ ಕ್ಯಾರೆಟ್ ತೊಗೊಂಡು ಒಂದು 4 ಕ್ಯಾರೆಟ್ ತುರಿಜಿಟ್ಕೊಂಡೆ. ಒಂದೆರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಹಸಿಮೆಣ್ಸಿಕಾಯಿ, ಕ್ಯಾಪ್ಸಿಕಮ್ ಅರ್ಧ ಹಾಕ್ಕೊಳ್ತಾಯಿದ್ದೀನಿ. ಸ್ಟವ್ ಹಚ್ಚಿ ಕಡೆ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿದ ನಂತರ ಕ್ಯಾಪ್ಸಿಕಮ್ಮು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರು ಪೌಡ್ರು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಚಿಲ್ಲಿ ಪೌಡ್ರು, ಗರಂ ಮಸಾಲೆ 1/4 ಟೀ ಸ್ಪೂನ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ತುರಿಜಿಟ್ಟಿರೋ ಕ್ಯಾರೆಟ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಬಿಸಿ ರೈಸ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಮೇಲೆ ನಾನು ಒಂದು ಅರ್ಧ ಸ್ಪೂನು ವಾಂಗಿಬಾತ್ ಪೌಡ್ರ್ ಮನೇಲಿ ಮಾಡಿರೋದು ಹಾಕಿದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ. ಈ ಥರ ಹಾಕಿ ಮಾಡಿದ್ರೆ ಕ್ಯಾರೆಟ್ ರೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು. ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅರ್ಧ ಹೋಳು ನಿಂಬೆಹಣ್ಣು ಹುಳಿ ಹಾಕಿ ಚೆನ್ನಾಗಿ ಐ ಫ್ಲೇಮಲ್ಲಿ ಟೋಸ್ಟ್ ಮಾಡಿಬಿಟ್ಟು ಇಳಿಸ್ಕೊಂಡ್ರೆ ಟೇಸ್ಟಿಯಾದ ಕ್ಯಾರೆಟ್ ರೈಸ್ ರೆಡಿ ಆಯಿತು. ಹರ್ಷಿತಾಗೂ ಟೈಮ್ ಆಗ್ತಾಯಿತ್ತು, ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ. ಡ್ರೈ ಫ್ರೂಟ್ ಲಡ್ಡು ಮಾಡಿದ್ದೆ ಮನೆಯಲ್ಲಿ, ಅದನ್ನು ತೊಗೊಂಡಿದ್ಲು. ಚಕ್ಲಿನೂ ಮಾಡಿದ್ದೆ, ಅದನ್ನು ಸ್ವಲ್ಪ ತೊಗೊಂಡಿದ್ಲು. ಮತ್ತು ಫ್ರೂಟ್ಸ್ ಬಂದು ಆ್ಯಪಿಲು, ದಾಳಿಂಬೆ 2 ಇತ್ತು, ಕುಕುಂಬರ್ ಇತ್ತು, ಅದನ್ನು ಹಾಕಿ ಬಾಕ್ಸ್ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಟೀ ಇಟ್ಕೊಂಡು ಸ್ವಲ್ಪ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ದೇವ್ರ ಪೂಜೆ ಮಾಡಿಕೊಂಡೆ. ಇದಾಗಿತ್ತು ಸೋಮವಾರದ ಬ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಸಿ ಯು ದ ನೆಕ್ಸ್ಟ್ ಬ್ಲಾಗ್.